ಇಡೀ ದೇಶದಲ್ಲಿ ಮತ್ತೊಂದು ಸುದ್ದಿ ಸಂಚಲನಕ್ಕೆ ಕಾರಣ ಆಗಿತ್ತು. ಅದು ಸಿಜೆ ರಾಯ್ ಅವರ ಆತ್ಮಹತ್ಯೆಯ ಕೇಸ್. ಯಾಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು, ಕೋಟ್ಯಾಂತರ ರೂಪಾಯಿ ಒಡೆಯ ಅನ್ನುವಂತಹ ಚರ್ಚೆಗಳ ಮಧ್ಯದಲ್ಲೇ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ರು. ಈಗ ಈ ಕೇಸ್ನಲ್ಲಿ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆಯಂತೆ. ತಂದೆಯ ಸಾವಿಗೆ ಕಾರಣವಾದ ಕಾನ್ಫಿಡೆಂಟ್ನ ಪುತ್ರ ದುಬೈನಲ್ಲಿ ವ್ಯವಹಾರ ನೋಡ್ಕೊಳ್ತಾ ಇದ್ರಂತೆ. ರಾಯ್ ಪುತ್ರ ರೋಹಿತ್ ರಾಯ್ ರಿಯಲ್ ಎಸ್ಟೇಟ್ ಸೇರಿದಂತೆ ಬೇರೆ ಬೇರೆ ವ್ಯವಹಾರದ ನಿರ್ವಹಣೆ ಕೂಡ ಪುತ್ರ ಮಾಡ್ತಾ ಇದ್ರು. ಇತ್ತೀಚೆಗೆ ರಷ್ಯನ್ ಬೇಸ್ಡ್ ಕಂಪನಿಯೊಂದಿಗೆ ವ್ಯವಹಾರವನ್ನ ಆರಂಭ ಮಾಡಿದ್ರಂತೆ. ಆ ಬಿಸ್ನೆಸ್ಗೆ 100 ಕೋಟಿ ಇನ್ವೆಸ್ಟ್ ಮಾಡಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆದ್ರೆ ನಿರೀಕ್ಷೆ ಮಾಡಿದ್ದ ಲಾಭಕ್ಕಿಂತ ಹೆಚ್ಚಾಗಿ ಕೈ ಸುಟ್ಕೊಂಡಿದ್ರಂತೆ ಪುತ್ರ. ಆ ವಿಚಾರ ಹೂಡಿಕೆದಾರರಲ್ಲೂ ಕೂಡ ಟೆನ್ಷನ್ ಅನ್ನ ಶುರು ಮಾಡಿತ್ತಂತೆ. ಉದ್ಯಮಿಗಳು, ರಾಜಕಾರಣಿಗಳು ಸಹ ಇನ್ವೆಸ್ಟ್ ಮಾಡಿದ್ದಾರಂತೆ. ಇದರಲ್ಲಿ ಲಾಸ್ ಆಗಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಪಾಲು ರಿಟರ್ನ್ಗೆ ಹೂಡಿಕೆದಾರರು ಒತ್ತಡ ಜಾಸ್ತಿ ಮಾಡಿದ್ದಾರೆ. ಮತ್ತೊಂದು ಕಡೆ ಐಟಿ ದಾಳಿ ವೇಳೆ ಪತ್ತೆಯಾಗಿದೆಯಂತೆ ಭಾರೀ ಪ್ರಮಾಣದ ತೆರಿಗೆ ವಂಚನೆ ಆಗಿರೋದು. ಐಟಿ ಅಧಿಕಾರಿಗಳು ಕೇಳುತ್ತಿದ್ದ ದಾಖಲೆಗಳ ಬಗ್ಗೆ ಟೆನ್ಷನ್ ಜಾಸ್ತಿ ಆಗಿದೆ. ಬಂಧನ ಆಗಬಹುದು, ಜೈಲಿಗೆ ಕಳಿಸ್ಬಿಡ್ತಾರೆ ಅನ್ನೋ ಭೀತಿ ಕೂಡ ಜಾಸ್ತಿ ಆಗಿತ್ತಂತೆ. ಇನ್ವೆಸ್ಟ್ಮೆಂಟ್ ರಿಟರ್ನ್ ಮಾಡದಿದ್ರೆ ಹೂಡಿಕೆದಾರರು ಕೇಸ್ ಹಾಕೋ ಭಯ ಶುರುವಾಗಿತ್ತಂತೆ. ಈ ಎಲ್ಲಾ ಒತ್ತಡಗಳಿಂದ ಡಾಕ್ಟರ್ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಕೇಸ್ಗೆ ಸಂಬಂಧಪಟ್ಟಂತೆ 100 ಅನುಮಾನಗಳಿದೆ. ಬೇರೆ ಬೇರೆ ಆಯಾಮಗಳಲ್ಲಿ ಒಂದಷ್ಟು ಆರೋಪಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಇದು ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಅವರ ಪುತ್ರನಿಂದಲೇ ಆತ್ಮಹತ್ಯೆ ಮಾಡ್ಕೊಂಡ್ರ ಅಂತ ಇನ್ಸೈಡ್ ಮಾಹಿತಿ ಕೊಡೋದಾದ್ರೆ. ಖಂಡಿತ ಶ್ರುತಿ, ಅಂದ್ರೆ ಇಲ್ಲಿ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆನ ಮುಂದುವರೆಸಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣ ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರೋದ್ರಿಂದ ಅಲ್ಲಿ ತನಿಖೆಯನ್ನು ಕೂಡ ಮಾಡಲಾಗಿತ್ತು. ನಂತರ ಈ ಒಂದು ಕೇಸನ್ನ ಒಂದು ಗಂಭೀರವಾಗಿ ಪರಿಗಣಿಸಿದಂತ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣನ ಎಸ್ಐಟಿ ಒಂದು ಅಂಗಳಕ್ಕೆ ಕೊಡಲಾಗಿತ್ತು. ಕೇಸ್ ಕೂಡ ವರ್ಗಾವಣೆ ಆಗಿದೆ. ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ಕೂಡ ಕೆಲವೊಂದಷ್ಟು ಮಾಹಿತಿಗಳನ್ನ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕೂಡ ಬೆಳಕಿಗೆ ತರ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಸಿಜೆ ರಾವ್ ಅವರ ಪುತ್ರ ಆಗಿರುವಂತಹ ರೋಹಿತ್ ರಾಯ್ ಏನಿದ್ದಾರೆ, ಅವರು ಒಂದು ದುಬೈನಲ್ಲಿ ಕೆಲವೊಂದಷ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸೇರಿದಂತೆ ಬೇರೆ ಬೇರೆ ವ್ಯವಹಾರಗಳನ್ನು ಕೂಡ ಶುರು ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಒಂದು ರಷ್ಯನ್ ಬೇಸ್ಡ್ ಕಂಪನಿ ಏನಿದೆ ಅಲ್ಲೂ ಕೂಡ ಹೂಡಿಕೆಯನ್ನು ಮಾಡಿದ್ರು. 100 ಕೋಟಿ ಹೂಡಿಕೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ಕೇವಲ ಇಲ್ಲಿ ಸಿಜೆ ರಾವ್ ಅವರ ಪುತ್ರ ಮಾತ್ರ ಅಲ್ಲ, ಇನ್ನು ಕೆಲವೊಂದಷ್ಟು ರಾಜಕಾರಣಿ ವ್ಯಕ್ತಿಗಳಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಎಲ್ಲರೂ ಕೂಡ 100 ಕೋಟಿಯಷ್ಟು ಹಣವನ್ನ ಇನ್ವೆಸ್ಟ್ ಅನ್ನ ಮಾಡಿರ್ತಾರೆ. ಆದ್ರೆ ಯಾವಾಗ ಈ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಂತ ಸಂದರ್ಭದಲ್ಲಿ ಸಿಜೆ ರಾಯ್ ಆಗಿರ್ಬೋದು, ಅವರ ಪುತ್ರ ರೋಹಿತ್ ರಾಯ್ ಏನಿದ್ರೆ, ಅವರು ನಿರೀಕ್ಷೆ ಪಟ್ಟಿದ್ದಂತ ಲಾಭಕ್ಕಿಂತ ಹೆಚ್ಚಾಗಿ ಸಿಕ್ಕಾಪಟ್ಟೆ ಈ ಒಂದು ಬಿಸ್ನೆಸ್ ಕೂಡ ಲಾಸ್ ಆಗಿರುತ್ತೆ. 100 ಕೋಟಿಯಷ್ಟು ಲಾಸ್ ಆಗಿದೆ ಅಂತ ಹೇಳಿ ಪ್ರಾಥಮಿಕ ತನಿಖಾ ಹಂತದಲ್ಲಿ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಹೀಗಾಗಿ ಯಾವಾಗ ಬಿಸ್ನೆಸ್ ಲಾಸ್ ಆಗುತ್ತೆ ಅಂತ ಗೊತ್ತಾಗುತ್ತೋ, ಇನ್ವೆಸ್ಟ್ ಮಾಡಿದಂತ ಕೆಲವೊಂದಷ್ಟು ಬಿಸ್ನೆಸ್ ಮ್ಯಾನ್ಗಳು ಸೇರಿದಂತೆ ಪೊಲಿಟಿಕಲ್ ಲೀಡರ್ಸ್ ಏನಿದ್ದಾರೆ ಎಲ್ಲರೂ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಂತ, ಹೂಡಿಕೆ ಮಾಡಿದಂತ ಹಣ ಏನಿದೆ ಅದು ವಾಪಸ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಡವನ್ನ ಕೂಡ ಹೇರಿರ್ತಾರೆ. ಇದರಿಂದ ಒಂದು ಕಡೆ ಸಿಜೆ ರಾವ್ ಅವರಿಗೆ ಸಾಕಷ್ಟು ಟೆನ್ಷನ್ ಅಲ್ಲಿ ಇರ್ತಾರೆ. ಇದಾದ ಬೆನ್ನಲ್ಲೇ ಒಂದು ಕಡೆ ಬಿಸ್ನೆಸ್ ಲಾಸ್ ಆಗ್ತಾ ಇದೆ, ಮತ್ತೊಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದಂತ ಪಾರ್ಟ್ನರ್ಸ್ ಆಗಿರ್ಬೋದು, ಅವರ ಒಂದು ಇನ್ವೆಸ್ಟ್ಮೆಂಟ್ ಅಮೌಂಟ್ ವಾಪಸ್ ಕೊಡು ಅಂತ ಕೇಳ್ತಾ ಇದ್ದಾರೆ. ಈ ಟೆನ್ಷನ್ ಮಧ್ಯದಲ್ಲಿ ಮತ್ತೆ ಐಟಿ ರೈಡ್ ಆಗುತ್ತೆ. ಅಂದ್ರೆ ಮೊನ್ನೆ ಐಟಿ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ತೆರಿಗೆ ವಂಚನೆ ಆಗಿದೆ ಅನ್ನೋದಕ್ಕೆ ಕೆಲವೊಂದಷ್ಟು ದಾಖಲೆಗಳನ್ನ ಮುಂದಿಟ್ಕೊಂಡು ಐಟಿ ಅಧಿಕಾರಿಗಳು ತನಿಖೆನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಕೇಳಿದಂತ ದಾಖಲೆಗಳನ್ನ ಕೊಡೋದಕ್ಕೆ ಅವ್ರ ಹತ್ರ ಯಾವುದೇ ದಾಖಲೆಗಳು ಇರಲಿಲ್ಲ. ಹೀಗಾಗಿ ಆ ಒಂದು ಟೆನ್ಷನ್, ಈ ಒಟ್ಟು 3 ಒತ್ತಡದಿಂದ ಈ ಒಂದು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ ಅನ್ನೋದು ಅಂತ ಒಂದು ಕೆಲವೊಂದಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಮತ್ತೊಂದು ಕಡೆ ಇವತ್ತು ಅವರ ಒಂದು ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಅವರ ಪುತ್ರ ರೋಹಿತ್ ರಾಯ್ ಏನಿದ್ರೆ ಅವ್ರನ್ನ ಕೂಡ ವಿಚಾರಣೆಗೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಯಾವ್ಯಾವ ವ್ಯವಹಾರಗಳನ್ನ ಮಾಡಿದ್ರು, ಎಲ್ಲಿ ವ್ಯವಹಾರಗಳನ್ನ ಮಾಡಿದ್ರು, ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಜೊತೆಗೆ ಯಾವ ಪೊಲಿಟಿಕಲ್ ಲೀಡರ್ಸ್ ಈ ಒಂದು ಕಂಪನಿಗೆ ಇನ್ವೆಸ್ಟ್ ಅನ್ನ ಮಾಡಿದ್ರು, ಜೊತೆಗೆ ಉದ್ಯಮಿಗಳ ಪಾಲು ಏನು, ಈ ಎಲ್ಲಾ ವಿಚಾರಗಳನ್ನ ವಿಚಾರಣೆ ಮಾಡಬೇಕಾಗುತ್ತೆ, ತನಿಖೆನ ಮಾಡಬೇಕಾಗುತ್ತೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಈ ಒಂದು ಪ್ರಕರಣದ ತನಿಖೆನ ಮತ್ತಷ್ಟು ಚುರುಕುಗೊಳಿಸಿರುತ್ತಾರೆ. ಜೊತೆಗೆ ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಮುಂಚಿತವಾಗಿ ಯಾರ ಜೊತೆ ಅವರು ಮಾತನಾಡಿದ್ರು, ಹೀಗಾಗಿ ಅವರ ಮೊಬೈಲ್ ಆಗಿರ್ಬೋದು, ಅಂದ್ರೆ ಐಫೋನ್ ಆಗಿರ್ಬೋದು, ಜೊತೆಗೆ ಆಂಡ್ರಾಯ್ಡ್ ಮೊಬೈಲ್ಗಳು ಏನಿದಾವೆ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದಿರುವಂತ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ FSL ರಿಪೋರ್ಟ್ಗೆ ಕೂಡ ಕಳಿಸಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಅವರು ಏನ್ ಮೊಬೈಲ್ ಬಳಕೆ ಮಾಡಿದ್ರಲ್ಲ ಅವತ್ತು ಕೊನೆಯದಾಗಿ ಮಾತನಾಡಿದಂತ ವ್ಯಕ್ತಿಗಳು ಯಾರು, ಜೊತೆಗೆ ಅಕೌಂಟ್ ಟ್ರಾನ್ಸಾಕ್ಷನ್ ವಿಚಾರವಾಗಿ ಏನಾದ್ರು ಗಲಾಟೆಗಳು ಆಗಿತ್ತಾ, ಒಂದು ವೇಳೆ ಅವರು ಲಾಸ್ಟ್ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಕೊನೆಯ ಕ್ಷಣಗಳಲ್ಲಿ ಯಾರ ಜೊತೆ ಅವರು
ಮಾತನಾಡಿದ್ರು. ಈ ಎಲ್ಲ ವಿಚಾರಗಳು ಬೇಕಾಗುತ್ತೆ, ಕೆಲವೊಂದಷ್ಟು ಅಕೌಂಟ್ ಟ್ರಾನ್ಸಾಕ್ಷನ್ಗಳನ್ನು ಕೂಡ ಪಡಿಬೇಕಾಗುತ್ತೆ. ಹೀಗಾಗಿ SIT ಅಧಿಕಾರಿಗಳು FSLಗೆ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ, ಮೊಬೈಲ್ ಕೂಡ ಕಳಿಸಿದ್ದಾರೆ. ಅಲ್ಲಿ ರಿಟ್ರೀವ್ ಆದಂತ ಕೆಲವೊಂದಷ್ಟು ಡೇಟಾಗಳು ಏನಿದಾವೆ ಆ ಎಲ್ಲವೂ ಕೂಡ ಈ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಒಂದು ಪ್ರಮುಖ ಸಾಕ್ಷಿಗಳು ಆಗುತ್ತೆ. ಹೀಗಾಗಿ SIT ಅಧಿಕಾರಿಗಳು ತನಿಖೆನ ಮುಂದುವರಿಸಿರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.